ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ಹೇಳಿದ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೆ. ಮುಂದಿನ ದ್ವಾದಶಿಗೆ ನನ್ನ ಮಗ ಚಂದ್ರಾದರ ಶೇಖರಿ ಮಗಳು ಚಾಚಿ ಕೈ ಹಿಡಿತಾನೆ, ಅವರ ವಿವಾಹವಾಗುತ್ತೆ. ಆಮೇಲೆ 10ನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಅಂಧಕಾರ ಅಳೆದು ಬೆಳಕು ಮೂಡುತ್ತೆ. ಪ್ರಯತ್ನ ಪಡು, ಜಾಜಿ ನಿನ್ನವಳಾಗ್ತಾಳೆ. ಅನ್ನೋರೆ, ನಾನು ಜಾಜಿನ ಮದುವೆ ಆಗೇ ಆಗ್ತೀನಿ. ಏನಾದರೂ ದಾರಿ ತೋರಿಸು. ಲಲಿತಾ, ಕೈಕಾಲಿಗೆ ನೀರು. ಜಾಜಿ, ಜಾಜಿ, ಹೀಗೆ 3 ಹೊತ್ತು ಯೋಚನೆ ಮಾಡ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲಮ್ಮ. ನಿನ್ನೊಂದು ಮಾತು ಕೇಳಲ್ಲ? ಕೇಳಿ ಅಪ್ಪ. ಆ ಚಂದ್ರಾಧರನ್ಗೆ ಹಾರ ಹಾಕ್ಬಿಟ್ಟಿಯಲ್ಲ, ಇದು ಸರಿನಾ? ಅವನು ನಿಜವಾಗ್ಲೂ ನೀನು ಒಪ್ಕೊಂಡಿದ್ಯಾ? ಮನಸ್ಸಲ್ಲಿ ಒಬ್ಬನ್ನ ಇಟ್ಕೊಂಡು ಸಮಾಜಕ್ಕೋಸ್ಕರ ಇನ್ನೊಬ್ಬನ್ನ ಕಟ್ಕೊಂಡ್ರೆ ಜನ್ಮ ಪೂರ್ತಿ ಕೊರಗಬೇಕಾಗತ್ತೆ. ನೀನು ಕೊರಗೋದು ನಾನು ನೋಡಕ್ಕಾಗಲ್ಲ ಕಣಮ್ಮ. ಮಾತಾಡು ಜಾಜಿ. ನೀನು ಪ್ರೀತಿಸಿದ್ದು ಬಂಗಾರಿನ ತಾನೆ. ಅವನನ್ನು ಮದುವೆ ಆಗಬೇಕು ನೀನು. ಅವನು ಶ್ರೀಮಂತ ಅಲ್ಲದೆ ಇರ್ಬೋದು, ಗುಣವಂತ. ಮೇಲಾಗಿ ನಿನ್ನನ್ನು ಅವನು ಪ್ರೀತಿಸ್ತಾನೆ, ಚೆನ್ನಾಗಿ ನೋಡ್ಕೋತಾನೆ. ನೀನು ಅವನನ್ನು ಮದುವೆ ಆಗ್ತೀಯ ಅನ್ನೋದಾದ್ರೆ ನಾನು ಬೆಂಬಲವಾಗಿ ನಿಲ್ತೀನಿ. ನಾನು ಮಾಡಿಸ್ತೀನಿ ಮದುವೆ. ಹೇಳು. ಯಾರನ್ನ ಮದುವೆ ಆಗಬೇಕು ಅಂತ ನನಗೆ ಗೊತ್ತಿದೆ. ನಾನು ಯಾರನ್ನ ಮದುವೆ ಆಗಬೇಕು ಅಂತ ನನಗೆ ಗೊತ್ತಿದೆ. ನಾನು ಇಷ್ಟಪಡ್ತಿರೋದು ಚಂದ್ರಧರನನ್ನೇ ಹೊರತು ಬಂಗಾರಿನಲ್ಲ. ನಾನು ಮದುವೆ ಆಗೋದು ಚಂದ್ರಾಧರನ್ನೇ. ಪುನಃ ಈ ವಿಚಾರದ ಬಗ್ಗೆ ಚರ್ಚೆಗಳು ಬೇಡ. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಹೌದು. ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಪಾಪ ಬಂಗಾರಿ. ಬಿಡು, ನಿನ್ಗೇನು ಹೇಳಿದ್ರು ಪ್ರಯೋಜನ ಇಲ್ಲ. ನಿನ್ನ ಕಣ್ಣು ಕೌದಿರೋ ಪೊರೆ ಹರಿಯೋವರೆಗೂ ನಿನ್ನ ಬದಲಾಯಿಸಕ್ಕಾಗಲ್ಲ. ಜಾಜಿ, ಈಗ ನೀನು ನನ್ನ ವಶದಲ್ಲಿದ್ದೀಯಾ. ನನ್ನ ಆಜ್ಞೆಗೆ ಅನುಗುಣವಾಗಿ ನಿನ್ನ ವರ್ತನೆಗಳಿರಬೇಕು. ಇದನ್ನು ಬಿಟ್ಟು ನೀನು ಬೇರೆ ಏನು ಮಾಡೋ ಹಾಗಿಲ್ಲ. ಈಗ ನೀನು ನಾನು ಹೇಳಿದ ಹಾಗೆ ಮಾಡಬೇಕು. ಏಳು ನೀನು ಅಲ್ಲಿಂದ. ದೇವಸ್ಥಾನಕ್ಕೆ ಹೋಗು. ಅಲ್ಲಿ ಸುಮಾರು ಜನ ಭಕ್ತಾದಿಗಳು ಈ ಊರಿನವರು ಪರ ಊರಿನವರು ಇರ್ತಾರೆ. ಅವರೆಲ್ಲರ ಮುಂದೆ ನನ್ನ ಮತ್ತು ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಚಂದ್ರಧರನಿಗೆ ಮದುವೆ ನಿಶ್ಚಯವಾಗಿದೆ. ಲಗ್ನ ಪತ್ರಿಕೆ ಬರೆದಾಗಿದೆ. ನಾನು ಅವನನ್ನು ಮದುವೆ ಆಗ್ತಿದ್ದೀನಿ ಅಂತ ಎಲ್ಲರ ಮುಂದೆ ಕೂಗಿ ಹೇಳು. ಮದುವೆ ವಿಷಯ ಇಡೀ ಊರಿಗೆ ತಿಳಿಯೋ ಹಾಗೆ ಮಾಡು. ನಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ಒಂದು ಶುಭ ಸಮಾಚಾರ. ಯಾವುದೇ ಸಮಾಚಾರವಾಗಲಿ ನಿಮ್ಗಳ ಹತ್ರ ಹಂಚಿಕೊಳ್ಳದೆ ಇನ್ಯಾರ ಹತ್ರ ಹಂಚ್ಕೋಬೇಕು. ಈ ದೇವಸ್ಥಾನದ ಭಕ್ತಾದಿಗಳಾದ ನಿಮ್ಮಲ್ಲೇ ನಾನು ಎಲ್ಲ ವಿಷಯಗಳನ್ನು ತಿಳಿಸ್ಕೋಬೇಕು. ನಿಮ್ಮೆಲ್ಲರ ಹಾರೈಕೆಯಿಂದಾನೇ ನಾನು ಇಷ್ಟು ವರ್ಷಗಳ ಕಾಲ ಈ ದೇವಸ್ಥಾನದ ಮುಖ್ಯಸ್ಥನಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗಿದೆ.
ಈಗ ನಾನು ಹೇಳಿಕೊಟ್ಟಿರೋ ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ನನ್ನ ಮಗನ ಮದುವೆ. ಇಷ್ಟು ವರ್ಷಗಳ ಕಾಲ ವಾರಣಾಸಿಯಲ್ಲಿದ್ದು ಈಗ ಹಿಂದಿರುಗಿ ಬಂದಿರತಕ್ಕಂಥ ನನ್ನ ಮಗ ಚಂದ್ರಾಧರನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅವನಿಗೆ ಮದುವೆ ವಯಸ್ಸು. ತಂದೆಯಾಗಿ ನನ್ನ ಕರ್ತವ್ಯವನ್ನ ನಾನೇ ನಿಂತು ಮುಂದುವರಿಸ್ತಾ ಇದ್ದೀನಿ. ಕನ್ಯೆ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದೇ ಊರಿನ ನನ್ನ ಗೆಳೆಯರಾದ ಶಂಕರ ಶಾಸ್ತ್ರಿಗಳ ಮೊಮ್ಮಗಳು ಹಾಗೂ ಪ್ರಸಾದದ ಶೇಖರಿ ನಿಮಗೆ ಗೊತ್ತಿರಬೇಕು. ಅವರ ಮಗಳು ಚಾಚಿ, ಸದ್ಗುಣಿ, ಸುಶೀಲೆ ಹಾಗೂ ತ್ರಿಪುರ ಸುಂದರಿ ಅಮ್ಮನವರ ಮಹಾನ್ ಭಕ್ತಿ. ಅಂತಹ ಕನ್ಯಾಮಣಿ ನಮ್ಮ ಮನೆ ತುಂಬೋದಕ್ಕೆ ಬಂದ ಇರೋದು ನಮ್ಮ ಸೌಭಾಗ್ಯ. ಮುಂದಿನ ದ್ವಾದಶಿಯಂದು ನಾನು ಮತ್ತೆ ಶಂಕರ್ ಶಾಸ್ತ್ರಿಗಳು ಇಬ್ಬರೂ ಸೇರಿ ನನ್ನ ಮಗ ಚಂದ್ರಾಧರ ಹಾಗೂ ಜಾಜಿ ಮದುವೆಯನ್ನ ನಡೆಸ್ತಾ ಇದ್ದೀವಿ. ಲಗ್ನ ಪತ್ರಿಕೆ ಸಿದ್ಧವಾಗಿದೆ. ನಾನೇ ಖುದ್ದಾಗಿ ನಿಮ್ಮಗಳ ಮನೆಗೆ ಬಂದು ಲಗ್ನ ಪತ್ರಿಕೆಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಅಮ್ಮನವರ ಸನ್ನಿಧಿಯಲ್ಲಿ ನಿಮಗೆಲ್ರಿಗೂ ತಿಳಿಸಬೇಕು ಅನ್ನೋ ಇಚ್ಛೆ ನಂದಾಗಿತ್ತು. ದಯವಿಟ್ಟು ಎಲ್ಲರೂ ಮದುವೆಗೆ ಬನ್ನಿ, ವಧೂವರನ್ನ ಆಶೀರ್ವದಿಸಿ. ಖಂಡಿತ ಬರ್ತೀವಿ ಶಾಸ್ತ್ರಿಗಳೇ. ಯಾರೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಬಂದು ಹರಿಸಬೇಕು. ನಮಸ್ಕಾರ. ನಮಸ್ಕಾರ. ಇವತ್ತಿಡೀ ಮನೆಯವ್ರ ಸಮ್ಮುಖದಲ್ಲಿ ಶಂಕರಜ್ಜನ್ ಮುಂದೆ ನಿನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ. ಮದುವೆ ಆದ್ರೆ ನಿನ್ನನ್ನೇ ಆಗೋದು ಅಂತ ಹೇಳ್ತೀನಿ. ಯಾರನ್ನ ಮದುವೆ ಆಗ್ಬೇಕು ಅಂತ ನಿನ್ನ ನಿರ್ಧಾರ? ಜಾಜಿ ನಿಂತ್ಕೋ ಜಾಜಿ, ನಾನು ಏನಾರ ಮಾತಾಡ್ಬೇಕು. ನಾನು ನೋಡ್ದೇ ಇರೋ ತರ ಹೋಗ್ತಿದ್ಯಲ್ಲ, ನೀನ್ ಏನ್ ಮಾಡ್ತಿದ್ಯ ಅಂತ ಪ್ರಶ್ನೆ ಇಲ್ವಾ ಜಾಜಿ ನಿನಗೆ? ನಿಂತ್ಕೋ. ನಾನ್ ನಿನ್ ಹಿಂದೆನೆ ಬಂದು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ದೀನಿ ತಾನೆ, ಆದ್ರೂ ನೀನ್ ಹೋಗ್ತಾನೆ ಇದೆಯಲ್ಲ. ಕೇಳಿಸ್ತಿಲ್ವ ನಾನು ಮಾತಾಡ್ತಿರೋದು? ನಿನಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಏನಾಗಿದೆ ನಿಂಗೆ? ಮಾತಾಡು.
ಜಾಜಿ, ಶಕ್ತಿಗಳ ಮದವನಳಿಸುವ ರುದ್ರರೂಪಿಣಿ ನೀನಮ್ಮ. ಕ್ಷುದ್ರ ಶಕ್ತಿಗಳ ಮದವನಳಿಸುವ ರುದ್ರರೂಪಿಣಿ ನೀನಮ್ಮ. ಜಾಜಿ, ಮತ್ತೆ ಏನು ಚಂದ್ರ, ಏನೋ ವ್ಯತ್ಯಾಸ ಆಗಿದೆ. ನಾನು ಪ್ರಯೋಗಿಸಿದ ವಶೀಕರಣದ ಮಂತ್ರ ಸಡಿಲುಗೊಂಡಿದೆ. ಇಷ್ಟೊತ್ತು ನನ್ನ ಹತೋಟಿಯಲ್ಲಿದ್ದ ಜಾಜಿ ನನ್ನ ಸುಪರ್ದಿಗೆ ಸಿಗ್ತಿಲ್ಲ. ನೀನು ಹಾಕಿದ ಪ್ರಯೋಗದ ಪಟ್ಟನ್ನು ದೇವರ ಕೈಲಿಂದ ಮಾತ್ರ ಸಡಿಲಿಸೋಕೆ ಸಾಧ್ಯ. ಜಯಾಂಬಿಕೆ ಜಗನ್ಮಾತಾ ಜಯ ಸರ್ವ ಜಗನ್. ಚಿಂತೆ ಮಾಡಬೇಡ. ಎಲ್ಲ ಬಂಧನಗಳನ್ನು ನಾನು ತೆಗೆದುಹಾಕಿದ್ದೀನಿ. ನೀನೀಗ ಮುಕ್ತಳಾಗಿದೀಯ. ನಿನಗೀಗ ಯಾವ ಸಂಕೋಲೆಯೂ ಇಲ್ಲ, ಯಾವ ಬಂಧನವೂ ಇಲ್ಲ. ನೀನೀಗ ಮೊದಲಿನ ಜಾಜಿಯಾಗಿದೀಯ. ನನಗೇನಾಗಿತ್ತು? ನನ್ನ ತಲೆ ಎಲ್ಲ ಹಿಡ್ಕೊಂಡಾಗ ಆಗ್ತಿದೆ. ನನ್ನ ದೇಹ ನನಗೆ ಭಾರ ಆಗ್ತಿದೆ. ನಿನಗೇನೂ ಆಗಿಲ್ಲ, ಸುಧಾರಿಸ್ಕೊ. ಇಲ್ಲ, ನನಗೇನೋ ಆಗಿತ್ತು ಅಂತ ಅನ್ನಿಸ್ತಿದೆ. ನಿನಗೇನೂ ಆಗಿಲ್ಲ. ಇನ್ಯಾರೇ ಬಂದರೂ ಆ ಶಕ್ತಿನ ಭೇದಿಸೋದಕ್ಕಾಗೋದಿಲ್ಲ. ನಿಜ. ಆದರೆ ಏನಿದು ಚಂದ್ರ, ನಿನ್ನ ಶಕ್ತಿ ಬಗ್ಗೆ ನೀನೇ ಸಂದೇಹ ಪಡ್ತಿದ್ಯಾ? ಅಮ್ಮನವ್ರು ಬಿಟ್ಟರೆ ನೀನು ಹಾಕಿದ ಪ್ರಯೋಗದ ಪಟ್ಟನ್ನು ಸಡಿಲ್ಸೋಕ್ಕೆ ಈ ಊರಿನಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಆತ್ರ ಪಡಬೇಡ,
ಸಾವಕಾಶವಾಗಿ ಯೋಚನೆ ಮಾಡು. ನೋಡಲ್ಲಿ ಬಂಗಾರಿನ. ಹೇಗ್ ನಿಂತಿದ್ದಾನೆ ನೋಡು. ಅವನು ನಿನ್ ಜೊತೆ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದಾನೆ, ಆದ್ರೆ ನೀನವನ ಜೊತೆ ಮಾತಾಡ್ತಾನೇ ಇಲ್ಲ. ಏನು, ನಾನು ಅವನನ್ನ ಮಾತಾಡಿಸ್ಲಿಲ್ವಾ? ನಾನು ಯಾಕೆ ಬಂಗಾರಿನ ಮಾತಾಡ್ಸಲ್ಲ? ಬಂಗಾರಿ ನನ್ನ ಗೆಳೆಯ ಅಲ್ಲದೆ, ಇವತ್ತಲ್ಲ ನಾಳೆ ನಾನು ಅವನನ್ನ ಮದುವೆ ಆಗ್ತಿದ್ದೀನಿ. ನಾನು ಯಾಕೆ ಮಾತಾಡ್ಸಲ್ಲ? ಅವನನ್ನ ಮಾತಾಡಿಸ್ತೀನಿ. ಹಿ ಪೆದ್ರಮ್ಮ, ನಾನು ಯಾವಾಗೂ ನಿನ್ನ ಮಾತಾಡಿಸ್ಲಿಲ್ಲ. ಮೇಷ್ಟ್ರಮ್ಮನ ಹತ್ರ ಸುಳ್ಳು ಹೇಳ್ತ್ಯಾ, ಸುಳ್ಳು ಬುರ್ಕ. ಹೀಗೆ ಹೇಳ್ತಿದ್ಯಾ? ನಿಂಗೇನು ಹುಚ್ಚಿಡ್ತಿದ್ಯಾ? ಒಂದೊಂದ್ಸಲ ಒಂದೊಂಥರ ಮಾತಾಡ್ತೀಯಾ? ಅವತ್ತು ನಿನ್ನ ಜೊತೆನೆ ಮದುವೆ ಆಗೋದು ಅಂತ ಹೇಳಿ ಕೈ ಹಿಡ್ದು ಕರ್ಕೊಂಡು ಹೋದೆ. ಮನೆಗೆ ಹೋದ್ಮೇಲೆ ಆಡಿದ ಮಾತೇ ಬೇರೆ. ಇವತ್ತು ನೋಡಿದ್ರೆ ಮಾತಾಡಿದ್ರು ಮಾತಾಡ್ಸ್ದಂಗೆ ಹೋಗಿ ನಾನು ಯಾವಾಗ ಮಾತಾಡ್ಸಿಲ್ಲ ಅಂತ ನನ್ನೇ ಪ್ರಶ್ನೆ ಮಾಡ್ತೀಯಾ? ಅವತ್ತು ನಿನ್ನ ಮನೆಗೆ ಕರ್ಕೊಂಡು ಹೋದ್ಮೇಲೆ ಏನಾಯ್ತು? ನನಗೇನು ನೆನಪಿಗೆ ಬರ್ತಿಲ್ಲ ಕಣೋ. ಹೌದೌದು, ಜ್ಞಾಪಕ ಇಲ್ಲಿರುತ್ತೆ ನಿಂಗೆ. ನಾನು ಕರ್ಕೊಂಡು ಹೋಗಿ ಸುಖಧರ್ನ ಮದುವೆ ಆಗ್ತೀನಿ ಅಂತಂದೆ. ಸುಖಧರ್ನ ಜೊತೆ ಲಗ್ನ ಪತ್ರಿಕೆ ನಿಶ್ಚಯ ಆಗುವಾಗ ಚಂದ್ರಧರಂಗೆ ಹೋಗಿ ಹಾರ ಹಾಕ್ದೆ. ಈಗ ನೋಡಿದ್ರೆ ನನ್ನೇ ಮದುವೆ ಆಗ್ತೀನಿ ಅಂತೀಯಾ? ನಿನಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಕಣೋ ಬಂಗಾರಿ. ನಾನು ಯಾವಾಗೋ ಸುಖಧರನ್ ಮದುವೆ ಆಗ್ತೀನಿ ಅಂತೆ, ಚಂದ್ರಧರನ್ ನಾನು ಯಾಕೆ ಹಾರ ಹಾಕ್ಲಿ? ಲಗ್ನ ಪತ್ರಿಕೆ ಯಾವಾಗಾಯ್ತು? ನೋಡು, ನೀನು ಹಿಂಗೆ ಆಡ್ತಿದ್ರೆ ನಿಜವಾಗ್ಲೂ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ಬಿಡ್ತಾರೆ. ಯೋಚನೆ ಮಾಡಿ ಮಾತಾಡು. ಅಥವಾ ಮತ್ತೆ ನನ್ನ ಅವಮಾನ ಮಾಡಿ ತಮಾಷೆ ನೋಡ್ಬೇಕು ಅನ್ಕೊಂಡಿದ್ಯಾ? ನೋಡಿ ಮೇಷ್ಟ್ರಮ್ಮ ಹೇಗೆ ಹೇಳ್ತಿದ್ದಾನೆ ಇವನು. ಇವನ್ಗೆ ಏನೇನೋ ಕನ್ಸು ಬೀಳುತ್ತೆ, ಅದನ್ನೆಲ್ಲ ನಿಜ ಅನ್ಕೊಂಡು ನನ್ನ ಹತ್ರ ಕತೆ ಕಟ್ ಹೇಳ್ತಾನೆ. ಜಾಜಿ, ಸುಳ್ಳಿನೊಳಗೆ ಸತ್ಯ ಇರಬಹುದು, ಸತ್ಯದೊಳಗೆ ಸುಳ್ಳು ಇರಬಹುದು. ಬಂಗಾರಿ ಹೇಳಿದ ಮಾತನ್ನ ಹಗುರವಾಗಿ ತಗೋಬೇಡ. ಅವನು ಹೇಳಿದ್ರಲ್ಲೂ ನಿಜಾಂಶ ಇರಬಹುದು. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದು ಮನುಷ್ಯನ ಅರಿವಿಗೆ ಯಾವತ್ತೂ ಸ್ಪಷ್ಟವಾಗೋದಿಲ್ಲ. ಇದರಿಂದ ಯಾವತ್ತೂ ಮನುಷ್ಯ ಆಚೆ ಬರಲಾರ. ಆದರೆ ಭಗವಂತನ ನಂಬದ ಹೊರತು ಸತ್ಯೋದಯ ಆಗೋದಿಲ್ಲ. ಅಮ್ಮನವರನ್ನ ನಂಬು. ಸತ್ಯದ ಹಿಂದಿನ ಸುಳ್ಳು, ಸುಳ್ಳಿನ ಹಿಂದಿನ ಸತ್ಯದ ಜ್ಞಾನೋದಯವಾಗತ್ತೆ. ಬಂಗಾರಿ, ನಾನು ನಿನಗೆ ಹೇಳಿದ್ನಲ್ವಾ,
ನೀನು ಪ್ರಯತ್ನ ಶುರು ಮಾಡಿದ್ರೆ ದಾರಿ ತೆರೆದುಕೊಳ್ಳತ್ತೆ, ಬೆಳಕು ಕಾಣತ್ತೆ. ಅಮ್ಮನವರು ನಿನಗೆ ಸಹಕರಿಸ್ತಾರೆ ಅಂತ.